ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ಸೊ ಈಗ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ತುಂಬಾ ಜನ ಡೌಟ್ಸ್ ಗಳನ್ನ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಪೆಷಲಿ SIR ಬಗ್ಗೆ ನನಗೆ ಕಾಮೆಂಟ್ಸ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ದೀರಾ. ಸೊ ಇವತ್ತು ಕಾಮೆಂಟ್ಸ್ ಗಳ ಬಗ್ಗೆ ಉತ್ತರ ಕೊಟ್ಟು ಅಪ್ಡೇಟ್ ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ನಿಮಗೆ ಹೇಳ್ದೆ ಅನ್ನೋ SIR ಅವರು ಆಲ್ರೆಡಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಡಿಸ್ಟ್ರಿಬ್ಯೂಟ್ ನ ಮಾಡ್ತಾ ಇದ್ದಾರೆ. ಮತ್ತೆ ಎವ್ರಿ ಸ್ಯಾಟರ್ಡೆ ಸಂಡೇ ಕ್ಯಾಂಪ್ ಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಭಾನುವಾರ ಆಗಿದೆ. ನಿನ್ನೆ ಯಾರಾದ್ರೂ ಕ್ಯಾಂಪ್ ಗಳಿಗೆ ಅಟೆಂಡ್ ಮಾಡಿಸ್ಕೊಂಡ್ ಬಂದ್ರ, ಹೆಲ್ಪ್ ಮಾಡಿದ್ರ? ಸೊ ಈ ವಿಚಾರ ದಯವಿಟ್ಟು ಯಾರಾದ್ರೂ ಕಮೆಂಟ್ ಅಲ್ಲಿ ತಿಳಿಸಿ ಹೋಗಿದ್ರ ಅಂತ. ಬಿಕಾಸ್ ಎಲ್ಲ ಕಡೆ ಕ್ಯಾಂಪ್ ಶುರುವಾಗಿದೆ. ಸೊ ಇವತ್ತು ಕೂಡ ಇದೆ. ನಿಮ್ಗೆ ಸಂಡೇ ಆಗಿರೋ ಕಾರಣ ಇವತ್ತು ಕೂಡ ಕ್ಯಾಂಪ್ ಮುಂದುವರಿತಾ ಇದೆ. ನಿಮ್ಗೆ ಎವ್ರಿ ಸ್ಯಾಟರ್ಡೆ ಸಂಡೇ ಈ ಕ್ಯಾಂಪ್ ಇರುತ್ತೆ. ಹೋಗಿ ಫಾರಂ ನ ಫಿಲ್ ಮಾಡಿಸ್ಕೊಂಡ್ ಬನ್ನಿ. ಈಗ SIR ವಿಚಾರವಾಗಿ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿರುವಂತ ಜನರು ಯಾಕೆ 2007ರಲ್ಲಿ ಪಟ್ಟಿಯಲ್ಲಿ ನಮ್ಮ ಹೆಸರು ಡಿಲೀಟ್ ಆಗಿದೆ, ನಮ್ಮ ಹೆಸರೇ ಇಲ್ಲ. ಇದೇನಾಗಿದೆ, ಸೆನ್ಸಸ್ 2002 ಅಲ್ಲಿ ಸೆನ್ಸಸ್ ಆಗಿರುವಂತದ್ದು. ಅದಾದ್ಮೇಲೆ ಇಂಡಿಯಾದಲ್ಲಿ ಇದುವರೆಗೂ 2026 ವರ್ಗು ಸೆನ್ಸಸ್ ನ ಮಾಡಿರ್ಲಿಲ್ಲ. ಇದೇನಾಗಿದೆ, ಮಧ್ಯದಲ್ಲಿ ನಾವು 2019ರಲ್ಲಿ ಒಂದ್ಸಲ ಎಲೆಕ್ಷನ್ ಬಂದಿತ್ತು ಅನ್ಸುತ್ತೆ, ಅವಾಗ ವೋಟ್ ಹಾಕಿದೀವಿ. ಬಟ್ ಏನಾಗಿದೆ, 2019ರಲ್ಲಿ ನಾವು ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿರುವಂತ ಲಿಸ್ಟ್ ಡಿಲೀಟ್ ಆಗಿದೆ. ಇದು ಎಲ್ಲಾರ್ದು ಡಿಲೀಟ್ ಆಗಿದೆ. ಸೊ ಇದನ್ನ ಇವರು ಅಪ್ಡೇಟ್ ಮಾಡ್ಲಿಲ್ಲ ಸರ್ವರ್ ಅಲ್ಲಿ. 2002 ಆದ್ಮೇಲೆ ಮತ್ತೆ ಯಾವ ಎಲೆಕ್ಷನ್ ಬಂತು, ಆ ಎಲೆಕ್ಷನ್ ವೋಟ್ ಹಾಕಿದ್ವಲ್ಲ, ಅಂದ್ರೆ ರೀಸೆಂಟ್ ಆಗಿ ಕಾಂಗ್ರೆಸ್ ಗೌರ್ಮೆಂಟ್ ಬರ್ಬೇಕಾದ್ರೆ. ಸೊ ಈ ಒಂದು ಎಲೆಕ್ಷನ್ ಅಲ್ಲಿ ನಾವು ವೋಟ್ ಹಾಕಿರುವಂತ ಡೀಟೇಲ್ಸ್ ವೆಬ್ಸೈಟ್ ಸರ್ವರ್ ಅಲ್ಲಿ ಅಪ್ಡೇಟ್ ಮಾಡಿಲ್ಲ. 2002 ಮಾತ್ರ ಫೈನಲ್ ಅಪ್ಡೇಟ್ ಆಗಿರುವಂತದ್ದು. ಅದಾದ್ಮೇಲೆ 2026 ಅಲ್ಲಿ ಇವಾಗ ಅಪ್ಡೇಟ್ ಮಾಡ್ತಾರೆ, ಇವಾಗ ಒಂದು ಪಟ್ಟಿನೆಲ್ಲ ರಿಲೀಸ್ ಮಾಡಿದ್ಮೇಲೆ. ಸೊ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಕೆಲವೊಂದಷ್ಟು ಜನ ನಂಗೆ ಕಾಮೆಂಟ್ ಅಲ್ಲಿ ಕೇಳ್ತಾ ಇದ್ರು, 1900 ಚಿಲ್ಡ್ರೆ ಆ ಇಸ್ವಿಯಲ್ಲಿ ವೋಟ್ ಹಾಕಿದ್ದಾರೆ, ಅದಾದ್ಮೇಲೆ ಅಪ್ಡೇಟ್ ಆಗಿಲ್ಲ. 2002ರಲ್ಲಿ ಹಿಸ್ಟ್ರಿ ನೋಡಿದ್ರೆ ಅದ್ರಲ್ಲಿ ಹಿಸ್ಟ್ರಿ ಸಿಗ್ತಾ ಇಲ್ಲ, ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಸೊ ಏನು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವೇನಾದ್ರೂ ವೋಟಿಂಗ್ ಲಿಸ್ಟ್ ವೋಟ್ ಹಾಕಿದೀರಾ, ಅದೇ ವೋಟರ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಇಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನನ್ ಗಂಡ, ಓಕೆನಾ, ನನ್ ಗಂಡ ವೋಟ್ ಹಾಕಿದ್ದಾರೆ, ಅವ್ರದ್ದು ಹೆಸರಿದೆ ಅಂತಂದ್ರೆ ಅವರ ಡೀಟೇಲ್ಸ್ ನ ನೀವು ಹಾಕ್ಬಹುದು. ನಾನ್ ವೋಟ್ ಹಾಕಿದೀನಿ ಆದ್ರೆ ನನ್ ಡೀಟೇಲ್ಸ್ ಇಲ್ಲ ಅಂತ ಅಂದ್ರೆ ನನ್ ಗಂಡನ ಹೆಸರನ್ನ ಹಾಕ್ಬೋದು. ನಾನು ಇಲ್ಲ, ನಮ್ಮ ಅಪ್ಪನ ಹೆಸರು ನಾನು ಹಾಕ್ಬೋದು. ಗಂಡ ಮದ್ವೆ ಆಗಿಲ್ಲ ಅಂತಂದ್ರೆ ನಮ್ಮ ಅಪ್ಪನ ಹೆಸರನ್ನ ಹಾಕಿ ಅವ್ರ ICPIP ನಂಬರ್ ನ ಹಾಕ್ಬೋದು. ಇದೂನು ಎಲಿಜಿಬಲ್ ಇರುತ್ತೆ. ಯಾಕಂದ್ರೆ ನಮ್ ಡೀಟೇಲ್ಸ್ ಸಿಗ್ತಾ ಇಲ್ಲ ಅಂತಂದ್ರೆ ನಮ್ಮ ಸಂಬಂಧಿಕರ ಹೆಸರನ್ನ ಯಾರು ಇವಾಗ ಅಪ್ಪ ಅಮ್ಮ ಎಲ್ಲ ಒಂದೇ ಬೂತ್ ಅಲ್ಲಿ ವೋಟ್ ಹಾಕಿರ್ತಾರೆ, ಗಂಡ ಹೆಂಡತಿ ಇದ್ರು ಒಂದೇ ಬೂತ್ ಅಲ್ಲಿ ವೋಟ್ ಹಾಕಿರ್ತಾರೆ. ಯಾಕಂದ್ರೆ ಒಂದೇ ಮನೆ ಇರುತ್ತೆ, ಒಂದೇ ಡೀಟೇಲ್ಸ್ ಇರುತ್ತೆ, ಒಂದೇ ವಾರ್ಡ್ ನಂಬರ್ ಇರುತ್ತೆ. ಸೊ ಏನಾಗುತ್ತೆ, ನಮ್ದು ಸಿಕ್ಕಿಲ್ಲ ಅಂತಂದ್ರೆ ಆಲ್ಟರ್ನೇಟ್ ಆಗಿ ನಮ್ಮ ಸಂಬಂಧಿಕರು ಯಾರು ನಮ್ ಜೊತೆಗೆ ಅವತ್ತು ಊಟ ಹಾಕಿದ್ರು, ಆದ್ರೆ ಎಕ್ಸಾಂಪಲ್ ಹೇಳ್ತಿರೋದು ಗಂಡ ಹೆಂಡತಿ ಅಪ್ಪ ಅಮ್ಮ ಯಾರು ಇರುತ್ತೋ ಅಂತವ್ರದ್ದು ಹಾಕ್ಬಹುದು. ಅದು ಬಿಟ್ಟು ದೊಡ್ಡಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅಕ್ಕ ತಂಗಿ ಇವ್ರದೆಲ್ಲ ಎಲಿಜಿಬಲ್ ಇರೋದಿಲ್ಲ. ಸೊ ಗಂಡ ಹೆಂಡತಿ ಇಲ್ಲ ಅಂತಂದ್ರೆ ಅಪ್ಪ ಅಮ್ಮ ಇವ್ರದ್ದು ಮಾತ್ರ ಎಲಿಜಿಬಲ್ ಇರುತ್ತೆ. ಸೊ ಇಫ್ ಇನ್ ಕೇಸ್ ನಿಮ್ಮ ಡೀಟೇಲ್ಸ್ ಸಿಕ್ಕಿಲ್ಲ ಅಂತ ಅಂದ್ರೆ ಅವರ ಡೀಟೇಲ್ಸ್ ನ ನೀವು ಹಾಕ್ಬಹುದು. ಇಫ್ ಇನ್ ಕೇಸ್ ಇಬ್ರದ್ದು ಸಿಕ್ಕಿಲ್ಲ ಅಂತ ಇರ್ಬೋದು, ಅದೂ ಇರುತ್ತೆ ಕೆಲವೊಂದ್ಸಲ. ಇಬ್ರದ್ದು ಸಿಕ್ಕಿಲ್ಲ ಅಂತಂದ್ರೆ ನೀವು ಈ BLOಗಳು ಏನ್ ಬರ್ತಾ ಇದಾರಲ್ಲ ಮನೆ ಮುಂದೆ, ಅವ್ರ ಹತ್ರನೇ ನೀವು ಇದಕ್ಕೆ ಸೊಲ್ಯೂಷನ್ ನ ಕೇಳ್ಬೇಕು. ಯಾಕಂದ್ರೆ ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಉಂಟಾಗಿದೆ ಅಂತಂದ್ರೆ, BLOಗಳಿಗೆ 100% ಕರೆಕ್ಟ್ ಆಗಿ ಗೌರ್ಮೆಂಟ್ ಒಂದು ಟ್ರೈನ್ ಮಾಡ್ಬಿಟ್ಟು ಬಿಟ್ಟಿಲ್ಲ ಇವ್ರನ್ನ. ಈ ತರನೇ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕು, ಇದೇ ರೀತಿ ಮಾಡ್ಬೇಕು ಅನ್ನೋದನ್ನ ಏನಾಗಿದೆ, ಏನೋ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿಬಿಟ್ಟಿದ್ದಾರೆ. ಬಟ್ ಇವ್ರಿಗೆ ಟ್ರೈನಿಂಗ್ ನ ಸರಿಯಾಗಿ ಕೊಟ್ಟಿಲ್ಲ. ಇದು ಪ್ರಾಬ್ಲಮ್ ಆಗ್ತಾ ಇರೋದು. ಒಂದು BLO ಹತ್ರ ಕೇಳಿದ್ರೆ ಒಂದು ರೂಲ್ಸ್ ಹೇಳ್ತಾರೆ, ಇನ್ನೊಬ್ರು BLO ಹತ್ರ ಕೇಳಿದ್ರೆ ಇನ್ನೊಂದು ರೂಲ್ಸ್ ನ ಹೇಳ್ತಾರೆ. ಸೊ ತರಬೇತಿ ಕೊಡೋದ್ರಲ್ಲಿ ಸ್ವಲ್ಪ ನಮ್ಮ ಸರ್ಕಾರ ಹಿಂದೆ ಬಂದಿದೆ. ಸೊ ಇದು ಸಮಸ್ಯೆಗೆ ಕ್ರಿಯೇಟ್ ಆಗ್ತಾ ಇರುವಂತದ್ದು ನಮ್ಗೆ ನೀಟಾಗಿ ಎದ್ದು ಕಾಣಿಸ್ತಾ ಇದೆ. ಇದರ ಜೊತೆಗೆ ನಮ್ಗೆ ಇವಾಗ ಅವ್ರ ಜೊತೆಗೆ ಇವಾಗ ಏನ್ ಮಾಡ್ತಾ ಇದಾರೆ, ಇವಾಗ ಕ್ಯಾಂಪ್ಗಳು ಅಂತ ಹೇಳ್ದೆ ಗೊತ್ತಾ, ಈ ಕ್ಯಾಂಪ್ಗಳಲ್ಲಿ ಮೆಜಾರಿಟಿ ಏನಾಗುತ್ತೆ ಅಂತ ಅಂದ್ರೆ ಇದಕ್ಕೆ ಟ್ರೈನ್ ಆಗಿರುವಂತವ್ರನ್ನೇ ಹಾಕ್ತಾ ಇರೋ ಕಾರಣ ಅಲ್ಲಿ ಸ್ವಲ್ಪ ನಿಮ್ಗೆ ಹೆಲ್ಪ್ ಆಗುವಂತ ಚಾನ್ಸಸ್ ಇದೆ. ಸೊ ನೀವು ಅವ್ರ ಹತ್ರನೇ ಕಮ್ಯುನಿಕೇಟ್ ಮಾಡ್ಕೊಂಡ್ರೆ ಒಳ್ಳೇದು. ಅಂಡ್ ನಂಗೆ ಇನ್ನೊಂದಷ್ಟು ಕಮೆಂಟ್ ಆಗ್ತಾ ಇದ್ದೀರಾ, ಸರ್ವರ್ ಓಪನ್ ಆಗ್ತಾ ಇಲ್ಲ ಅಂತ. ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ್ಲೂ ಹೇಳಿದೀನಿ, ಸರ್ವರ್ ಓಪನ್ ಆಗೋದಕ್ಕೆ ಟೈಮ್ ತಗೊಳುತ್ತೆ, ಓಪನ್ ಆಗುತ್ತೆ, ಬಟ್ ಲೋಡಿಂಗ್ ಟೈಮು ತುಂಬಾ ತಗೋತಾ ಇದೆ. ಯಾಕಂದ್ರೆ ನಿಮ್ಗೆ ಗೊತ್ತು, ಇವಾಗ ಎಲ್ಲಾರು 2002 ಲಿಸ್ಟ್ ನ ಹುಡ್ಕೊಂಡ್ ಕೂತಿರೋ ಕಾರಣ, ಎಲ್ಲಾರು ಸರ್ಚ್ ಮಾಡ್ತಾ ಇರೋ ಕಾರಣ ಅಫ್ಕೋರ್ಸ್ ಸರ್ವರ್ ಡೌನ್ ಆಗಿರುತ್ತೆ. ಸೊ ಟೈಮ್ ತಗೊಳುತ್ತೆ, ರಿಫ್ರೆಶ್ ಮಾಡಿ ಒಂದು 10-15 ನಿಮಿಷ. ಅದಕ್ಕೆ ಅಂತ ಟೈಮ್ ಕೊಟ್ರೆ ನೀವು ಓಪನ್ ಆಗುತ್ತೆ, ಖಂಡಿತ ಓಪನ್ ಆಗುತ್ತೆ. ನಾನು ಲೈವ್ ಎಕ್ಸಾಂಪಲ್ ನಿಮ್ಗೆ ತೋರಿಸಿದೀನಿ ಡೆಮೋ ಅಲ್ಲಿ. ಸೊ ಆಗುತ್ತೆ ಆಯ್ತಾ. ವೆಬ್ಸೈಟ್ ಡೌನ್ ಇದೆ, ಸರ್ವರ್ ಡೌನ್ ಇದೆ, ಸ್ವಲ್ಪ ಟ್ರೈ ಮಾಡಿ ಆಗುತ್ತೆ. ಕರ್ನಾಟಕ ಬೆಂಗಳೂರು ಹೋದ್ರೆ ಹೆಲ್ಪ್ ಮಾಡ್ತಾರ? ಮಾಡಲ್ಲ. ಇದು BLO ಮಾತ್ರ ಹೆಲ್ಪ್ ಮಾಡ್ತಾ ಇರುವಂತದ್ದು. ಒಂದು ಕ್ಯಾಂಪ್ ನಡೆಯುತ್ತೆ, ಇಲ್ಲ ಅಂತಂದ್ರೆ ಅಂಗನವಾಡಿ ಹತ್ರ ವೇಟ್ ಮಾಡ್ತಾ ಇರ್ತಾರೆ, ಅಲ್ಲಿಗೆ ಹೋದ್ರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಬಿಟ್ಟು ಸೈಬರ್ ಸೆಂಟ್ರು ಕರ್ನಾಟಕ ಬೆಂಗಳೂರಿನಲ್ಲಿ ಈ ವಿಚಾರವಾಗಿ ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಬಹುಶೇಕಡ ನಂಗೆ ಕೇಳಿರೋದು ಗೃಹಲಕ್ಷ್ಮಿ ವಿಚಾರವಾಗಿ. ಯಾವಾಗ ಬರುತ್ತೆ 31ನೇ ಕಂತಿನ ಹಣ? ಹೌದು, ಲಾಸ್ಟ್ ಅಂದ್ರೆ ಈ ವಾರ ಸ್ಟಾರ್ಟಿಂಗ್ ಅಲ್ಲೇನೆ ಅನೌನ್ಸ್ ಮಾಡಿದ್ರು ನಾವು ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಆದ್ರೆ ಇನ್ನ ಅಮೌಂಟ್ ಜಮಾ ಆಗ್ಲಿಲ್ಲ, ಇನ್ನ ಅಮೌಂಟ್
ಬಿಟ್ಟಿಲ್ಲ ಅವರು. ಸೊ ಬಹುಶೇಕಡ ನಮ್ಗೆ ನೆಕ್ಸ್ಟ್ ವೀಕ್ ಅಲ್ಲಿ ಬರುವಂತ, ಅಂದ್ರೆ ಕಮಿಂಗ್ ವೀಕ್ ನಾಳೆಯಿಂದ ಏನಿರುತ್ತೆ ಅಲ್ಲಿಂದ ಬರುವಂತ ಚಾನ್ಸಸ್ ಇದೆ ಅಂತ ಹೇಳಬಹುದು. ಸೊ ನಿಮ್ಗೆ ಇವಾಗ ಮೆಜಾರಿಟಿ ನನಗೆ SIR ವಿಚಾರವಾಗಿನೇ ಕಮೆಂಟ್ ಅಲ್ಲಿ ಕೇಳ್ತಾ ಇರೋದು. ಯಾಕಂದ್ರೆ ಎಲ್ಲರಿಗೂ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ. ಇದು ಅಂದ್ರೆ ಹೇಳ್ತಿದ್ದು ಕರೆಕ್ಟ್ ಆಗಿ ಟ್ರೈನ್ ಮಾಡ್ತಾ ಇಲ್ಲ, ಇದೇ ಪ್ರಾಬ್ಲಮ್ ಆಗ್ತಿರೋದು. ಇವರು ಅಪ್ಲಿಕೇಶನ್ಸ್ ಗಳನ್ನ ಕೊಡ್ತಾರೆ, ಅದನ್ನ ನಾವು ಫಿಲ್ ಮಾಡಿ ಅವ್ರಿಗೆ ವಾಪಸ್ ಕೊಟ್ಟು ಅವ್ರು ಅದನ್ನ BBMP ಮತ್ತೆ ಅಪ್ಲೋಡ್ ಮಾಡಿ ಅದು ಹೋಗಿ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಆಯ್ತು ಕರೆಕ್ಟ್ ಇವರು ಆಗಿದ್ದಾರೆ, ಡಾಕ್ಯುಮೆಂಟೇಶನ್ ಕರೆಕ್ಟ್ ಆಗಿದೆ, ಇವ್ರನ್ನ ವೋಟರ್ ಲಿಸ್ಟ್ ಅಲ್ಲಿ ತಗೊಳ್ಳಿ ಅಂತ ಹೇಳಿ ಕರೆಕ್ಷನ್ ಮಾಡಿ ಅದು ಬರೋಷ್ಟೊತ್ತಿಗೆ ಬಹಳ ಬಹಳ ಟೈಮ್ ತಗೊಳುತ್ತೆ. ಸೊ ಇಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ ಪ್ರಾಬ್ಲಮ್, ಹಾಗೇನೆ ನಮ್ಮ ಗೌರ್ಮೆಂಟ್ ಟ್ರೈನ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದೆ ಅಂತ ಹೇಳ್ಬಹುದು. 31ನೇ ಇನ್ಸ್ಟಾಲ್ಮೆಂಟ್ ಗೃಹಲಕ್ಷ್ಮಿ ಅಮೌಂಟ್ ರಿಸೀವ್ ಆಗಿದೆ ಅಂತ ನೋಡಿ. ಬೆಂಗಳೂರು ನಾರ್ತ್ ಗೆ ರಿಸೀವ್ ಆಗಿದೆ ಅಂತ ಹೇಳಿ ಯಾರೋ ಕಮೆಂಟ್ ಆಗ್ತಿದ್ದಾರೆ. 31 ಬೆಂಗಳೂರು ಅಂದ್ರೆ ಒಂದೊಂದು ಭಾಗಗಳಿಂದ ಬರೋದಕ್ಕೆ ಶುರುವಾಗ್ತಾ ಇದೆ. ಈಗ ಬೆಂಗಳೂರು ನಾರ್ತ್ ಗೆ ಬಂದಿದೆ, ಬಹುಶೇಕಡ ಯಲಹಂಕ ಈ ಸೈಡ್ ಬಂದಿದೆ ನಿಮಗೆ. ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದೆ, ಮತ್ತೆ ರಿಯಾಕ್ಟಿವೇಟ್ ಹೇಗೆ ಮಾಡುವುದು? ರಿಯಾಕ್ಟಿವೇಟ್ ಮಾಡ್ಬೇಕು ಅಂತ ಅಂದ್ರೆ ನೀವು BPL ಅಂಡರ್ ಅಲ್ಲೇ ಬರ್ತೀನಿ ಅಂತ ಹೇಳಿದ್ರೆ ನಿಮಗೆ ಆಕ್ಟಿವೇಟ್ ಆಗುತ್ತೆ. ನೀವು ಇಲ್ಲ ನಾನು APL ಅಂಡರ್ ಅಲ್ಲಿ ಬರ್ತೀನಿ ಅಂತಂದ್ರೆ ರಿಯಾಕ್ಟಿವೇಟ್ ಮಾಡಲ್ಲ. ಸೊ ನೀವು BPL ಅಂಡರ್ ಕರೆಕ್ಟ್ ಆಗಿದ್ದೀನಿ ಆದ್ರೆ ಮಿಸ್ ಆಗಿ ಏನೋ ಮಾಡಿದ್ದಾರೆ ಅಂತ ಅಂದ್ರೆ ನೀವು ಹೋಗ್ಬಿಟ್ಟು ತಾಲೂಕ್ ಆಫೀಸಲ್ಲಿ ಇವ್ರನ್ನ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ನ ಕೊಟ್ಟರೆ ಅವ್ರು ಮತ್ತೆ ಮರುಪರಿಶೀಲನೆ ಮಾಡಿ ಅದನ್ನ ಆಕ್ಟಿವ್ ಮಾಡ್ಕೊಡ್ತಾರೆ. ಮೇಡಮ್ ಡೆತ್ ಫಿಲಿಂ ಮಾಡಿ ಡೆತ್ ಪರ್ಸೆಂಟ್ SIR. ಓಕೆ, ಇವ್ರು ಏನೋ ಕನ್ಫ್ಯೂಷನ್ ಮಾಡ್ಕೊಂಡು ಏನ್ ಕಮೆಂಟ್ ಹಾಕಿದ್ದಾರೆ, ಡೆತ್ ಆಗಿರುವಂತ ಪರ್ಸನ್ ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕಾ ಅನ್ನೋದು ಅಂತ ಅನ್ಸುತ್ತೆ. ಇವ್ರು ಏನೋ ಕಮೆಂಟ್ ಸ್ವಲ್ಪ ರಾಂಗ್ ಆಗಿ ಹಾಕಿದ್ದಾರೆ. ಡೆತ್ ಆಗಿದ್ರೆ ಡೆತ್ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಿ ಅವ್ರು ಡೆತ್ ಅಂತ ಹೇಳ್ಬಿಟ್ಟು ಅದನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಸೊ ಅದು ನೆಕ್ಸ್ಟ್ ಅಪ್ಡೇಟ್ ಆಗುತ್ತೆ. ವಾಟ್ ಇಫ್ ಐ ಎಮ್ ಅ ಲೋಕಲ್ ಪರ್ಸನ್ ಬಟ್ ಓನ್ ಅಂಡ್ ಹೌಸ್ ಆಲ್ಸೋ ಡೋಂಟ್ ಹ್ಯಾವ್ ಎ ರೆಂಟಲ್ ಅಗ್ರಿಮೆಂಟ್? ಓಕೆ, ನೀವು ಇಲ್ಲಿ ಲೋಕಲ್ ಪರ್ಸನ್ ಆದ್ರೆ ನಿಮ್ದು ರೆಂಟಲ್ ಅಗ್ರಿಮೆಂಟ್ ಇಲ್ಲ. ಇದು ಯಾರಿಗೆ ಗೃಹ ಜ್ಯೋತಿ ಯೋಜನೆಗೆ ಹಾಕಿರುವಂತದ್ದು ಇಲ್ಲ. ನೀವು ಕಂಪಲ್ಸರಿ ರೆಂಟಲ್ ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ನ ತೋರಿಸಲೇಬೇಕಾಗತ್ತೆ. ನೀವು ಇಲ್ಲಿಯವರೇ ಇರಿ ಆದ್ರೂ ನೀವು ಬಾಡಿಗೆ ಮನೇಲಿ ಇದ್ರೂನು ರೆಂಟ್ ಅಗ್ರಿಮೆಂಟ್ ಲೀಸ್ ಅಗ್ರಿಮೆಂಟ್ ಕಂಪಲ್ಸರಿ ಗೃಹ ಜ್ಯೋತಿಗೆ. ಸೊ ಇವಾಗ ಬೆಸ್ಕಾಂ ಅವ್ರು ಹೇಳ್ತಿದಂತೆ ಗೃಹ ಜ್ಯೋತಿ ಯೋಜನೆ ಲಾಸ್ಟ್ ಮಂತ್ ಕ್ಯಾನ್ಸಲ್ ಆಗಿದೆ, ನಿಮ್ಗೆ ಈ ಮಂತ್ ಇಂದ ಬಿಲ್ ಬರುತ್ತೆ, ಮತ್ತೆ ಹೊಸ ಅರ್ಜಿನ ಸಲ್ಲಿಸಿದ ಮೇಲೆ ನಂತರ ನಾವು ಮತ್ತೆ ಪರಿಶೀಲನೆ ಮಾಡಿ 0 ಬಿಲ್ ನ ಕೊಡೋದು ಅಂತ ಹೇಳ್ಬಿಟ್ಟು ಗೃಹ ಜ್ಯೋತಿ ಯೋಜನೆದೂ ಒಂದಷ್ಟು ಜನ ಮನೆ ಮುಂದೆ ಬರ್ತಾ ಇದ್ದಾರೆ. ಬೆಸ್ಕಾಂ ಅವರು ಮೆಸ್ಕಾಂ ಅವರು ಬಂದು ಕ್ರಾಸ್ ವೆರಿಫೈ ಮಾಡ್ತಾ ಇದ್ದಾರೆ. ಅಗ್ರಿಮೆಂಟ್ ಕಂಪಲ್ಸರಿ ಕೊಡ್ಬೇಕು, ಇದರಲ್ಲಿ ಯಾವ್ದೇ ರೀತಿ ಕಾಂಪ್ರ ಆಗಲ್ಲ. ಸೊ ಇನ್ನ ಬಂದಿಲ್ಲ ಅಂತ ಅನ್ಸಿದ್ರೆ ನೀವು ಹೋಗ್ಬಿಟ್ಟು ದಯವಿಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡ್ ಬನ್ನಿ. ಲಾಸ್ಟ್ ಡೇಟ್ ಯಾವಾಗ ಗೃಹ ಜ್ಯೋತಿ ಇಲ್ಲ, ಲಾಸ್ಟ್ ಡೇಟ್ ಅಂತ ಏನು ಇಲ್ಲ, ಮನೆಗೆ ಬರ್ತಾ ಇದಾರೆ ಬೆಸ್ಕಾಂ ಅವರು. ಸೊ ಅವ್ರು ಬರೋವರೆಗೂ ನಾವು ಕಾಯ್ಬೇಕು, ನಾವೆಲ್ಲೂ ಹೋಗಿ ಅಪ್ಲಿಕೇಶನ್ ಹಾಕಕ್ಕಾಗಲ್ಲ, ಅವರೇ ಬಂದು ಕ್ರಾಸ್ ವೆರಿಫೈ ಮಾಡ್ತಾರೆ ಮೀಟರ್ ಜೊತೆಗೆ. ಓಕೆ, ಸೊ ನೀವು ಹೊಸ ರೇಷನ್ ಕಾರ್ಡ್ ಯಾವಾಗ ಅಂತೆ? ಹೊಸ ರೇಷನ್ ಕಾರ್ಡ್ ಇನ್ನ ಬಿಟ್ಟಿಲ್ಲ ಬಿಡಿ. ಹೊಸ ರೇಷನ್ ಕಾರ್ಡ್ಗೆ ಬಹಳಷ್ಟು ಟೈಮ್ ಆಗುತ್ತೆ. ಯಾಕಂದ್ರೆ ನಿಮಗೆ ಗೊತ್ತು ಇವಾಗ ಎಷ್ಟು ದೊಡ್ಡ ದೊಡ್ಡ ಪ್ರೊಸೀಜರ್ಸ್ ಗಳನ್ನ ಮಾಡ್ತಾ ಇದಾರೆ, ಏನೆಲ್ಲ ಮಾಡ್ತಾ ಇದಾರೆ, ಬದಲಾವಣೆಗಳನ್ನ ಮಾಡ್ತಾ ಇರುವಂತದ್ದು ಎಲ್ಲ SIR ಆಗಿರ್ಬೋದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಪ್ರತಿ ಒಂದು ಇಷ್ಟು ದಿನ ಇಲ್ದಿದಂತದ್ದು ಇವಾಗೆಲ್ಲ ಶುರುವಾಗ್ಬಿಟ್ಟಿದೆ. SIR ಓಕೆ ಬಿಡಿ ಆಯ್ತು, ಅದು ಸೆನ್ಸಸ್ ಮಾಡ್ಬೇಕಿತ್ತು. ನಮ್ಮ ಭಾರತದವರು ಆಕ್ಚುಲಿ 5 years ಒನ್ಸ್ ಮಾಡ್ಬೇಕದು ರೂಲ್ಸ್ ಇರೋದೇ ಹಾಗೆ 5 years ಒನ್ಸ್. ಬಟ್ 2002 ಅಲ್ಲಿ ಮಾಡಿ ಇವಾಗ 2026 ಅಲ್ಲಿ ಮಾಡ್ತಾ ಇದಾರೆ SIR ಸೆನ್ಸಸ್ ನ ಆಕ್ಚುಲಿ. ಸೊ ಇಟ್ ಇಸ್ ವೆರಿ ರಾಂಗ್. ಏನು ಮಾಡಕ್ ಆಗಲ್ಲ. ನಾವೇನ್ ಹೇಳಿದ್ರು ಏನ್ ಪ್ರಯೋಜನ ಇದೆಯಾ? ಏನ್ ಗೌರ್ಮೆಂಟ್ ಅಂತ ತಿದ್ಕೊಳ್ಳಲ್ಲ. ರೂಲ್ಸ್ ನ ಅವರೇ ಫಾಲೋ ಮಾಡಲ್ಲ ಅಂದಾಗ ಕೆಲವೊಂದು ರೂಲ್ಸ್ ನಾವು ಕಾಮನ್ ಪೀಪಲ್ ಆಗಿ ನಾವು ಫಾಲೋ ಮಾಡಲ್ಲ, ಇಷ್ಟೇ ಆಗೋದು. ಸೊ ಬಹಳಷ್ಟು ವ್ಯತ್ಯಾಸಗಳು ಆಗ್ತಾ ಇರೋ ಕಾರಣ, ಬದಲಾವಣೆಗಳು ಆಗ್ತಾ ಇರೋ ಕಾರಣ ತುಂಬಾ ಹೈ ಸೀಸನ್ ಅಲ್ಲಿ ಇದೆ ಇವಾಗ. ಗೃಹಜ್ಯೋತಿ, ಗೃಹಲಕ್ಷ್ಮಿ, SIR ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಸೊ ನಂಗೆ ಇನ್ನೂ ಯಾರೋ ಕಮೆಂಟ್ ಹಾಕಿದ್ರು ನಾವು ಮನೇಲಿ ಇರಲ್ಲ, ನಾವು ಕೆಲ್ಸಕ್ಕೆ ಹೋಗ್ಬೇಕಲ್ವಾ SIR ಬಂದಾಗ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ನ ಕೊಟ್ಟು ಹೋಗ್ತಿದಾರೆ ಅಷ್ಟೇ. ಅದನ್ನಾದ್ರೂ ಈಸ್ಕೊಂಡು ಅಕ್ಕಪಕ್ಕದ ಮನೆಯವ್ರಿಗೆ ಇನ್ಫಾರ್ಮ್ ಮಾಡೋಗ್ರಿ, ನಮ್ದು ಬಂದ್ರೆ ಈಸ್ಕೊಡಿ ಅಂತ ನಿಮ್ ವೋಟರ್ ಐಡಿನ ಅವ್ರ ಹತ್ರ ಕೊಟ್ಟೋಗಿರಿ. ವೋಟರ್ ಐಡಿ ತೋರಿಸಿದ್ರೆ ಮತ್ತೆ ಫಾರಂ ಕೊಡೋದು, ವೋಟರ್ ಐಡಿನ ತೋರಿಸ್ಬಿಟ್ಟು ಫಾರಂ ಆದ್ರೂ ಈಸ್ಕೊಂಡಿರಿ, ಆಮೇಲೆ ಫಿಲ್ ಮಾಡಿ ಅವ್ರ ಹತ್ರ ವಾಪಸ್ ಕೊಡಿ, ಅವರೇ ವಾಪಸ್ ಕೊಡ್ತಾರೆ. ಈ ತರ ಕಮ್ಯುನಿಕೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಬರೋ ಟೈಮಿಗೆ ಅವ್ರು ಇರಲ್ಲ, ಅವ್ರು ಬರೋ ಟೈಮಿಗೆ ನೀವ್ ಇರಲ್ಲ ಅಂದ್ರೆ ಎಂಡ್ ಆಫ್ ದ ಡೇ ತೊಂದರೆ ನಿಮ್ಗೆ ಆಗೋದು. ಅವ್ರಿಗೇನ್ ಪಾಪ ಅವ್ರು ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಬಟ್ ವೋಟರ್ ಐಡಿ ಇಲ್ಲ ಅಂತಂದ್ರೆ ಇವಾಗ ನೋಡಿ ಇಷ್ಟ ದಿನ ವೋಟರ್ ಐಡಿ ಕಂಪಲ್ಸರಿ ಇರ್ಲಿಲ್ಲ. ವೋಟ್ ಹಾಕ್ಬೇಕಾದ್ರೆ ಮಾತ್ರ ವೋಟರ್ ಐಡಿ ಬೇಕಾಗಿತ್ತು. ಆದ್ರೆ ಇವಾಗ ಎಲ್ಲಾ ಯೋಜನೆಗಳ ಫಲಾನುಭವಿಗಳು ನಾವಾಗ್ಬೇಕು, ನಮ್ಗೆ ಎಲ್ಲಾ ಬೆನಿಫಿಟ್ ಬೇಕು ಅಂದ್ರೆ ವೋಟರ್ ಐಡಿನ ಕಂಪಲ್ಸರಿ ಮಾಡಿದ್ರು. ಇಷ್ಟ ದಿನ ಇಲ್ದಿದಂತ ವ್ಯಾಲ್ಯೂ ಇವಾಗ ವೋಟರ್ ಐಡಿಗೆ ತುಂಬಾ ಜಾಸ್ತಿ ಬಂದಿದೆ. ಸೊ ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ, ಸೀರಿಯಸ್ ಇಶ್ಯೂ ಆಗುತ್ತಿದ್ದು. ಮುಂದಕ್ಕೆ ಇವಾಗ ಹೆಂಗೆ ಪಾನ್ ಕಾರ್ಡು ಬರೀ ಬ್ಯಾಂಕ್ ಮಾತ್ರ ಬೇಕು, ಅದನ್ನ ನಾವು ID ಪ್ರೂಫ್ ಆಗಿ ಇವಾಗ ಎಲ್ಲ ಒಂದ್ ಕಡೆ ಆಚೆ ಹೋಗ್ತೀವಿ ಅಥವಾ ನಾವೆಲ್ಲ ಟ್ರಾವೆಲ್ ಮಾಡ್ತೀವಿ, ಹೋಟೆಲ್ ರೆಸಾರ್ಟ್ ಗಳಿಗೆ ಹೋಗ್ತೀವಿ ಅಂತಂದ್ರೆ
ಪಾನ್ ಕಾರ್ಡ್ ಎಲಿಜಿಬಲ್ ಇಲ್ಲ. ಆಕ್ಚುಲಿ ಅದೇನೇ ಅಡ್ರೆಸ್ ಇರ್ಬೋದು, ನಮ್ ಹೆಸರು ಇರ್ಬೋದು, ಪಾನ್ ಕಾರ್ಡ್ ಎಲಿಜಿಬಲ್ ಡಾಕ್ಯುಮೆಂಟೇ ಅಲ್ಲ. ಬಟ್ ನಾಳೆ ದಿನ ಇನ್ನು ಜಾಸ್ತಿ ಮಟ್ಟಿಗೆ ಅದನ್ನ ಎಲಿಜಿಬಿಲಿಟಿ ಮಾಡಬಹುದಲ್ಲ ಗೌರ್ಮೆಂಟ್. ಯಾವಾಗ ಏನ್ ಬೇಕಾದ್ರೂ ಮಾಡಬಹುದು. ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಅನ್ನೋದು ಇದಕ್ಕೇನೆ. ನಾಳೆ ದಿನ ಪಾಸ್ಪೋರ್ಟ್ಗೂ ತೊಂದರೆ ಆಗ್ಬೋದು. ಪಾಸ್ಪೋರ್ಟ್ ಮಾಡಿಸ್ಕೊಳ್ಳಿ, 5,000 ರೂಪಾಯಿ ಆಗುತ್ತೆ. ನಾರ್ಮಲ್ ಅಲ್ಲೇ ಇವಾಗ 5,000 ರೂಪಾಯಿ ಆಗುತ್ತೆ ನಿಮ್ಗೆ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳಕ್ಕೆ. ಆಗ 1,500 ಇತ್ತು, ಇವಾಗ 5,000 ರೂಪಾಯಿ ನೀವು ಪೇ ಮಾಡಬೇಕು ಪಾಸ್ಪೋರ್ಟ್ ಬೇಕು ಅಂತ ಅಂದ್ರೆ. ಈ ತರ ಬದಲಾವಣೆಗಳು ಆಗ್ತಾ ಇದೆ. ಡಾಕ್ಯುಮೆಂಟೇಶನ್ ನ ಗಟ್ಟಿ ಮಾಡ್ಕೊಳ್ಳಿ, ಇಷ್ಟೇ ಹೇಳಕ್ ಆಗೋದು. ಏನೇ ಡೌಟ್ ಇದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ, ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.